ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಚ್ಚರಿಯ ರೋಲ್ ಕೊಟ್ಟ AICC ಡೆಲ್ಲಿಯಿಂದ ಒಂದು ಅಚ್ಚರಿಯ ಕ್ರಮ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಏನೂ ಮಾಡ್ತಿಲ್ವಲ್ಲ ಹೈಕಮಾಂಡ್ ಅಂತಿರೋವಾಗಲೇ ಇಂಥದ್ದೊಂದು ರೋಲನ್ನು ಈಗ DKಗೆ ಕೊಟ್ಟಿರೋದು. ಏನಿದ್ರ ಸೂಚನೆ? ಹಾಗಾದರೆ ಇದೇ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಓಪನ್ ಮೆಸೇಜು ಅವರ CM ಕುರ್ಚಿಯ ಬಗ್ಗೆ ದಾಖಲೆ ಬರೆದ ಮರುದಿನವೇ ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋ ಡೆವಲಪ್ಮೆಂಟ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಇದು ಮುಗಿಯೋ ಕಥೆ ಥರ ಕಾಣಿಸ್ತಿಲ್ಲ, ಮುಂದಕ್ಕೆ ಹೋಗ್ತಾ ಇದೆ ಅಂತಾನೆ ಪರಿಸ್ಥಿತಿ ಇರೋದು ಕರ್ನಾಟಕದಲ್ಲಿ. ಬಟ್ ದಾಖಲೆ ಬರ್ದಾಯ್ತಲ್ಲ ಸಿದ್ದರಾಮಯ್ಯನವರು, ಹಾಗಾಗಿ ಮತ್ತು ಸ್ಟೇಟ್ಮೆಂಟ್ಗಳು ಎಲ್ಲರ ಹೇಳಿಕೆಗಳು ಸದ್ದು ಮಾಡೋಕ್ಕೆ ಶುರು ಮಾಡಿವೆ. ಬಿಟ್ಟು ಕೊಡಲಿ ಅಂತ ಒಂದು ಗುಂಪು, ಕಂಪ್ಲೀಟ್ ಮಾಡಲಿ ಅಂತ ಇನ್ನೊಂದು ಗುಂಪು ಅಲ್ವಾ. ಇದರ ಮಧ್ಯೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವ್ರು ಏನಂದ್ರು ನೀವು ಕೇಳಿಸ್ಕೊಂಡಿದ್ದೀರಿ. ಎಷ್ಟು ದಿನ ಇರ್ತೀನೋ ಏನೋ ಗೊತ್ತಿಲ್ಲ, ದೇವರ ಆಶೀರ್ವಾದ ಅಂದರೆ ಜನರ ಆಶೀರ್ವಾದದಿಂದ ನಾನು ಇಷ್ಟು ದೂರ ಬಂದೆ, ಇನ್ನೆಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ನಾನು ಅಂತ ಹೇಳ್ತಾರೆ. ಅಂದರೆ ಇಳಿಲೇಬೇಕು, ಒಂದು ತಿಂಗಳು ಹೆಚ್ಚಾಗಬಹುದು ಕಡಿಮೆ ಆಗಬಹುದು, ಬಟ್ ಇಳಿಲೇಬೇಕು ಅನ್ನೋದು ಅವರ ಮಾತಿನಲ್ಲಿತ್ತು. ಆ ಧನ್ಯತಾ ಭಾವದಿಂದ ಹೇಳ್ತಾರವರು. ಹೈಕಮಾಂಡ್ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ಭಾವನಾತ್ಮಕವಾಗಿ ಹೇಳಿದ್ರು. ಏನಾದರೂ ಇರಲಿ, ಇನ್ನು ಎಷ್ಟು ದಿನ ಇರ್ತೀನೋ ನನಗೆ ಗೊತ್ತಿಲ್ಲ ಅನ್ನುವ ಮೂಲಕ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆಯೋ ಅದಕ್ಕೆ ನಾನು ರೆಡಿ ಆಗಿದ್ದೀನಿ ಅನ್ನೋ ಸೂಚನೆಯನ್ನು ಸಿದ್ದರಾಮಯ್ಯನವ್ರು ಕೊಟ್ಟರು. ಈ ಹೊತ್ತಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ಅಚ್ಚರಿಯ ರೋಲನ್ನು ಕೊಟ್ಟಿದೆ ಹೈಕಮಾಂಡ್. ಏನಂದರೆ, ಸಾಮಾನ್ಯವಾಗಿ ಇದು ಒಬ್ಬ KPCC ಅಧ್ಯಕ್ಷರಿಗೆ ಅಂದರೆ PCC ಪ್ರೆಸಿಡೆಂಟು, DCM ಡಬಲ್ ಖಾತೆಗಳನ್ನು ನಿಭಾಯಿಸ್ತಿರೋ ಪ್ರಭಾವಿ, ಈ ರೀತಿ ರೋಲನ್ನು ಮಾಡ್ತಿರೋರಿಗೆ ಇಂಥ ಜವಾಬ್ದಾರಿಗಳನ್ನು ಕೊಡೋದು ಬಹಳ ಕಡಿಮೆ. ಏನು ರೋಲ್ ಕೊಟ್ಟಿದ್ದಾರೆ? ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಸ್ಸಾಂ ರಾಜ್ಯದ ವಿಧಾನಸಭಾ ಚುನಾವಣೆಯ ವೀಕ್ಷಕರನ್ನಾಗಿ ಅಚ್ಚರಿಯ ಆಯ್ಕೆ ಮಾಡಿದೆ AICC. ಸಾಮಾನ್ಯವಾಗಿ ವೀಕ್ಷಕರನ್ನಾಗಿ ಒಂದು ಪಕ್ಷದ ಅಧ್ಯಕ್ಷರನ್ನ ಮತ್ತು ಇಷ್ಟು ದೊಡ್ಡ ಹುದ್ದೆಯಲ್ಲಿರೋರನ್ನ ಮಾಡಲ್ಲ, ಯೂಶ್ವಲಿ ಮಾಡಬಾರ್ದಂತೇನಿಲ್ಲ, ಬಟ್ ಮಾಡಲ್ಲ. ಉಪಮುಖ್ಯಮಂತ್ರಿಯೊಬ್ಬರನ್ನ ವಿಧಾನಸಭಾ ವೀಕ್ಷಕರನ್ನಾಗಿ ನೇಮಿಸಿರೋ ಎಕ್ಸಾಂಪಲ್ಸ್ ಅಂತೂ ಇತ್ತೀಚಿನ ದಿನಗಳಲ್ಲಿ ಕಾಣಲ್ಲ. ಹೀಗಾಗಿ ಅಸ್ಸಾಂ ಚುನಾವಣೆ ಮುಗಿಯೋದು ಯಾವಾಗ? ಮಾರ್ಚು ಏಪ್ರಿಲಲ್ಲಿ. ಈಗ ಜನವರಿ ಮಧ್ಯದಲ್ಲಿದ್ದೀವಿ, ಸಂಕ್ರಾಂತಿ ಬರ್ತಿದೆಯಲ್ವಾ. ಸೊ ಮಾರ್ಚ್ ಏಪ್ರಿಲಲ್ಲಿ ಮುಗಿಯತ್ತೆ. ಅಲ್ಲಿ ತನಕ ಅವರು ವೀಕ್ಷಕರಾಗಿ ಮುಂದುವರಿತಾರೆ. ಅಂದ್ರೆ ಅರ್ಥ ಏನು? ಅಲ್ಲಿ ತನಕ CM ಕುರ್ಚಿ DKಗಿಲ್ಲ. ಬಜೆಟ್ ತಯಾರಿ ಜೋರಾಗಿದೆ, ಬಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರೆ ಅನ್ನೋದನ್ನೂ ಕೂಡ ಓಪನ್ ಆಗಿ ಎಲ್ಲರೂ ಹೇಳ್ತಿದ್ದಾರೆ, ಮತ್ತು ಅವರ ತಯಾರಿನೂ ಅಷ್ಟೇ ಜೋರಾಗಿದೆ. ಅದರ ಅರ್ಥ ಏನು? ಬಜೆಟ್ ಮಂಡಿಸಿದ ಬಳಿಕ ಸಿದ್ದರಾಮಯ್ಯನವ್ರಿಗೆ ಇಳಿಯೋದಕ್ಕೆ ಹೈಕಮಾಂಡ್ ಸೂಚನೆ ಸ್ಪಷ್ಟವಾಗಿ ಬಂದಿದೆ. ಹಾಗಾಗಿ ನಾನು ಎಷ್ಟು ದಿನ ಇರ್ತೀನೋ ಇದ್ದಷ್ಟು ದಿನ ಒಳ್ಳೆ ಕೆಲಸ ಮಾಡಿ ಹೋಗ್ತೀನಿ ಅನ್ನುವ ಮಾತನ್ನು ಮುಕ್ತವಾಗಿ ಸಿದ್ದರಾಮಯ್ಯನವ್ರು ಹೇಳ್ತಿರೋದು. ಉಳಿದಿರುವಂಥ 2 ತಿಂಗಳು ಈಗ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಆಲ್ಮೋಸ್ಟ್ ಎಲ್ಲ ಸೇರಿಸಿದ್ರೆ 3.5-4 ತಿಂಗಳೇ ಆಗಿಬಿಡತ್ತೆ. ಡಿಸೆಂಬರ್ ಬಿಡಬೇಕಿತ್ತು ಲೆಕ್ಕದ ಪ್ರಕಾರ, DK ಕ್ಯಾಂಪ್ ಹೇಳ್ತಾ ಇದ್ದಿದ್ದು. ಬಟ್ ತಕ್ಷಣಕ್ಕೆ ಅದು ಸಮಸ್ಯೆ ಅಂತ ಅನಿಸಿದೆ. ಸಿದ್ದರಾಮಯ್ಯ ಬಣ ಸಿಡಿದೇಳದಂತ ಮಾಡಬೇಕು, ಮತ್ತು ಈ ಸಲದ ಬಜೆಟ್ ಮಂಡಿಸಿದ್ರೆ ಈ ವರ್ಷದ ಇಡೀ ವರ್ಷದ ತಲೆನೋವಿರಲ್ಲ. ಮುಂದಿನ ವರ್ಷದಷ್ಟೊತ್ತಿಗೆ DK ಶಿವಕುಮಾರ್ ಅವ್ರಿಗೆ ಅನುಭವ, ವಾತಾವರಣ ಪೂರಕವಾಗಿರುತ್ತೆ. ಹಾಗಾಗಿ ಈ ಬಜೆಟ್ ಮುಗಿಸಿ ಹೋಗ್ಬಿಡ್ಲಿ ಸಿದ್ದರಾಮಯ್ಯನವರು. ಅಷ್ಟೊತ್ತಿಗೆ ಎಲ್ಲ ರಾಜ್ಯಗಳ ಚುನಾವಣೆನೂ ಮುಗ್ದಿರತ್ತೆ. ತಕ್ಷಣ ಇನ್ಯಾವುದು ಬರಲ್ಲ. ಕೇರಳ, ಅಸ್ಸಾಮು, ಪಶ್ಚಿಮ ಬಂಗಾಳ, ತಮಿಳುನಾಡು, ಈ 4 ರಾಜ್ಯಗಳ ಮೇಲೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದ್ರೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಬಹುದು ಅನ್ನೋದೊಂದು ಟೆನ್ಷನ್ ಇದೆ. OBC ಲೀಡರ್, ಏಕೈಕ CM ಇರೋದು, ಅದು ಜಾತಿ ಗಣತಿ ಮತ್ತೊಂದು ಅಂತೆಲ್ಲ ಹೇಳಿಕೊಂಡು ರಾಹುಲ್ ಗಾಂಧಿಯವರು OBC CMನೇ ಇಳಿಸ್ಬಿಟ್ರೆ ಏನು ಅನ್ನೋ ಮೆಸೇಜ್ ಹೋಗುತ್ತೆ. ಇದೆಲ್ಲ ಟೆನ್ಷನ್ ಇದೆಯಲ್ಲ. ಹಾಗಂತ DK ಶಿವಕುಮಾರ್ ಅವ್ರನ್ನ ಬಿಟ್ಟುಕೊಟ್ಟು ಏನೂ ಇಲ್ಲ ನಿಮಗೆ ಅಂತ ಸುಮ್ಮನೆ ಕೂರಿಸ್ಬಿಟ್ರೆ ಅದಿನ್ನೂ ಡ್ಯಾಮೇಜೆ. ಅವರು ಯಾವ ದಾರಿ ಹಿಡಿತಾರೆ ಗೊತ್ತಿಲ್ಲ. ಹಾಗಾಗಿ ಡಿಸೆಂಬರ್ ಕೊನೆಗೆ ಡೇಟ್ ಗೊತ್ತಾಗತ್ತೆ ಅಂತ ಹೇಳಿದರು. ಡೇಟು ಈಗ ಗೊತ್ತಾಗಿದೆ, ಬಟ್ ಅದು ಹೊರಗಡೆ ಪಬ್ಲಿಕ್ ಆಗಿಲ್ಲ. ಜನವರಿ 9ಕ್ಕೆ 6ಕ್ಕೆ ಬರ್ತಾರೆ ಅಂತ ಆಗಿತ್ತು, ಬಟ್ ಈಗ 9ಕ್ಕೆ ರಾಹುಲ್ ಗಾಂಧಿಯವರು ಬಹುತೇಕ ಇಬ್ಬರಿಗೂ ಕರಿಬಹುದು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ಕರೆದು ಡೇಟ್ ಹೇಳಿ ಕಳಿಸ್ತಾರೆ ಅನ್ನೋದು ಈಗ ಸಿಗ್ತಿರುವಂಥ ಸುದ್ದಿ. 9, 10 ಅಂದರೆ ಈ ವೀಕೆಂಡಲ್ಲಿ ಡೇಟ್ ಹೇಳಿಬಿಟ್ಟು
ಬಜೆಟ್ ಆಗ್ತಾ ಇದ್ದ ಹಾಗೆ 4 ರಾಜ್ಯಗಳ ಚುನಾವಣೆ ಮುಗಿಯೋ ಅಷ್ಟೊತ್ತಿಗೆ ಅಂದರೆ ಏಪ್ರಿಲಲ್ಲಿ ಅಧಿಕಾರ ಹಸ್ತಾಂತರ ಫಿಕ್ಸ್ ಅನ್ನುವಂತಹ ಮಾಹಿತಿ ಈಗ ಲೇಟೆಸ್ಟ್ ಆಗಿ ಲಭ್ಯವಾಗ್ತಿರೋದು. ಪ್ರಿಯಾಂಕ್ ಖರ್ಗೆ ಅವರು ಮಾತು ಕೇಳಿಸ್ಕೊಳ್ಳಿ. ಅವ್ರ ಆಪ್ತರೆಲ್ಲ, ಸಿದ್ದರಾಮಯ್ಯ ಅವ್ರ ಆಪ್ತರೆಲ್ಲ, ಸಿದ್ದು ಇಲ್ದಿದ್ರೆ ಕಾಂಗ್ರೆಸ್ ಇಲ್ಲ, HDK ಇಲ್ದಿದ್ರೆ JDS ಇಲ್ಲ, ಯಡಿಯೂರಪ್ಪನವ್ರು ಇಲ್ದಿದ್ರೆ BJP ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಎಲ್ಲ ಕೊಟ್ರಲ್ಲ. ಸೊ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಅವ್ರಿಲ್ದೆ ಪಕ್ಷ ಇಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದಿಷ್ಟೇ, ಪಕ್ಷ ದೊಡ್ಡದು, ವ್ಯಕ್ತಿ ಅಲ್ಲ. ನೆನ್ಪಿಟ್ಕೊಳ್ಳಿ, ಪಕ್ಷ ಒಬ್ಬ ವ್ಯಕ್ತಿಯನ್ನ ನಾಯಕನನ್ನಾಗಿ ಮಾಡುತ್ತೆ, ಕಾರ್ಯಕರ್ತರು ಮಾಡೋರು ನಾಯಕನನ್ನಾಗಿ ಬೇರೆ ಯಾರೂ ಅಲ್ಲ ಅಂತ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವ್ರಿಗೆ ಅಂದರೆ ಅವರ ಟೀಮ್ಗೆ ಠಕ್ಕರ್ ಕೊಟ್ಟರು. ಅದನ್ನು ಹೇಳೋ ಅವಶ್ಯಕತೆ ಇರಲಿಲ್ಲ. ಅದರ ಅರ್ಥ ಬದಲಾವಣೆ ಶತಸಿದ್ಧ ಅನ್ನುವಂತಹ, ಅಂದರೆ ನಿಂತ ನೀರಲ್ಲ ರಾಜಕಾರಣ. ನನ್ನ ಕ್ಷೇತ್ರದಲ್ಲಿ ಫಾರ್ ಎಕ್ಸಾಂಪಲ್ ನಾನೇ 100 ವರ್ಷ MLA ಆಗಿರೋಕ್ಕಾಗತ್ತಾ? ನಾನು ಬಿಟ್ಟು ಕೊಡಲೇಬೇಕಲ್ವಾ? ಅದಾಗತ್ತೆ ಅನ್ನೋ ಸಂದೇಶವನ್ನು ಪ್ರಿಯಾಂಕ್ ಖರ್ಗೆ ಅವರು ಇದೇ ಹೊತ್ತಲ್ಲಿ ಕೊಟ್ಟರು. ನಿಂತ ನೀರೆಲ್ಲ ಹೊಸಬ್ರು ಬರಲೇಬೇಕು ಅನ್ನುವ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ. ಮತ್ತು ತಡ ಆಗಬಹುದು, ಸಿಕ್ಕೇ ಸಿಗತ್ತೆ ಅನ್ನೋದನ್ನು ಮೊನ್ನೆಯಷ್ಟೇ ಹೇಳಿದರು. ಮತ್ತು ದೊಡ್ಡ ಖರ್ಗೆ ಅವರು ಮೊನ್ನೆ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದಾಗಲೂ ಕೂಡ ಇದೇ ನಿರ್ಧಾರ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ನಾವು ಯಾವತ್ತೂ ಕೂಡ ಒಂದೇ ಸಮುದಾಯಕ್ಕೆ ಸೀಮಿತವಾದಂಥ ಎಲ್ಲ ಸಮಾಜದಲ್ಲಿ ಎಲ್ಲ ಸಮುದಾಯಗಳನ್ನು ತಗೊಂಡು ಹೋಗುವಂಥ ಏಕೈಕ ಪಕ್ಷ ನಮ್ಮದಾಗಿದೆ. ಸಂವಿಧಾನವನ್ನು, ಆಶಯಗಳನ್ನು ನಾವು ಜಾರಿಗೆ ತರುವುದು ನಮ್ಮ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ನಾಯಕತ್ವ ಇರ್ಬೋದು, ಪ್ರಗತಿ ಇರ್ಬೋದು, ನಿಂತು ನೀರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾರಿದ್ರೂ ಕೂಡ. ಈಗ ಆವಾಗಿನ ಕಾಲಕ್ಕೆ ದೇವರಾಜ ಅರಸು ಅವರು ಇರ್ಲಿಲ್ವಾ? ಈಗ ಸಿದ್ದರಾಮಯ್ಯನವರು ಆವಾಗಿನ ಕಾಲಕ್ಕೆ ನೆಹರು ಅವರು ಇರಲಿಲ್ವಾ? ಗಾಂಧೀಜಿ ಅವರು ಇರಲಿಲ್ವಾ? ಈಗಿನ ಕಾಲಕ್ಕೆ ಅದ್ರ ತಕ್ಕಂಗೆ ಅವರ ತತ್ವ ಸಿದ್ಧಾಂತದ ಮೇಲೆ ರಾಹುಲ್ ಗಾಂಧಿ ಅವರು ನಡೀತಾ ಇಲ್ವಾ? ನಾಯಕತ್ವ ಯಾವಾಗಲೂ ನಿಂತು ನೀರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಬೆಳೆಸ್ತಾ ಹೋಗ್ಬೇಕು. ಈಗ ನಾನೇ ಚಿತ್ತಾಪುರ್ನಲ್ಲಿ ಸಾಯ ತನಕ ಇರ್ಲಿಕ್ಕೆ ಸಾಧ್ಯನಾ? ಮುಂದಿನ ನಾಯಕತ್ವ ಬೆಳೆಸೋ ಜವಾಬ್ದಾರಿ ನಮ್ದಾಗಿರ್ತದೆ, ಅಜಯ್ ಅವ್ರದ್ದು ಆಗಿರ್ತದೆ. ಕಲಬುರಗಿನಲ್ಲಿ ನಾವಿಬ್ರು ಸೇರಿ ಮುಂದಿನ ಹೆಂಗೆ ನಮಗೆ ಜನ ಬೆಳೆಸಿದ್ದಾರೆ, ಬೇರೆಯವರಿಗೂ ಅವಕಾಶ ಕೊಟ್ಟು ಅವರಿಗೂ ಬೆಳೆಸಬೇಕಾಗ್ತದಲ್ಲ. ಆಫ್ಟರ್ ಆಲ್ ಇಟ್ ಈಸ್ ಆಲ್ ಅಬೌಟ್ ಪಾರ್ಟಿ, ನಾಟ್ ಅಬೌಟ್ ಇಂಡಿವಿಜುವಲ್ಸ್. ನನ್ನಿಂದ ಪಕ್ಷ ನಡೆದಿದೆ ಅಂತ ಅನ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ. ಜನವರಿಯಲ್ಲಿ 6ನೇ ತಾರೀಕು 9ನೇ ತಾರೀಕು ಅಂತಿದ್ರಲ್ಲ ಸರ್ ಅಂದಾಗ ಏನಂದ್ರು ಬಾಲಕೃಷ್ಣ ಅವರು? ಶುಭಗಳಿಗೆ ಒಂದು ಮುಹೂರ್ತ ಮಿಸ್ ಆಗಿರಬಹುದು, ಇನ್ನೊಂದು ಮುಹೂರ್ತ ಬರುತ್ತೆ, ಹಾಗಾಗಿ ಏನು ತಲೆನೋವಿಲ್ಲ, ಸಮಯ ಹತ್ರ ಬರ್ತಿದೆ ಅನ್ನೋ ರೀತಿಯಲ್ಲಿ ಅವ್ರ ಕ್ಯಾಂಪ್ ಕೂಡ ಸ್ವಲ್ಪ ಬೇಸರ ಇದೆ. ಜನವರಿಗೆ ಆಗಬೇಕಿತ್ತು, 3 ತಿಂಗಳು ಮುಂದೆ ಹೋಗ್ಬಿಡ್ತಲ್ಲ ಅನ್ನುವಂಥ ಬೇಸರ ಅಂತೂ ಖಂಡಿತ ಇದೆ. ಅದರಲ್ಲೂ ಈ ಬಜೆಟ್ ಮಂಡಿಸೋದಕ್ಕೆ DKಗೆ ತುಂಬ ಆಸೆ ಇತ್ತು. 3ನೇ ಬಜೆಟು ನಿರ್ಣಾಯಕವಾಗಿರುತ್ತೆ. ವೈಬ್ರೆಂಟ್ ಕರ್ನಾಟಕ ಅನ್ನೋ ರೀತಿಯಲ್ಲಿ ಒಂದು ಮಾಡೆಲ್ ರೆಡಿ ಮಾಡಿ, ಮಲ್ಟಿಪಲ್ ಕೈಗಾರಿಕಾ ಕಾರಿಡಾರ್ಗಳನ್ನು ಘೋಷಣೆ ಮಾಡಿ, ಬೇರೆ ಬೇರೆ ಪ್ಲ್ಯಾನ್ ಹಾಕ್ಕೊಂಡು ಅವರು ಬಜೆಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಯಾಕಂದರೆ 4, 5 ಅಂತ ಬಂದಾಗ ಅಲ್ಲಿ ಎಲ್ಲಿ ಮಹತ್ವ ಇರುತ್ತೆ? ಎಲೆಕ್ಷನ್ ಹತ್ರ ಬಂದುಬಿಡುತ್ತೆ, ಘೋಷಣೆ ಮಾಡಿದ್ದು ಇಂಪ್ಲಿಮೆಂಟ್ ಮಾಡೋದಕ್ಕೂ ಆಗಲ್ಲ, ಹೆಸರಿಗಷ್ಟೇ CM ಆಗಿಬಿಡ್ತೀನ ಅನ್ನೋದೊಂದು ಬೇಜಾರಿದೆ ಅವ್ರಿಗೆ. ಈ ಬಜೆಟ್ಟಿಂದನೇ ಸಿಕ್ಕಿದ್ರೆ ಬೇರೆ ಇತ್ತು ಕಥೆ ಅಂತ. ಹಾಗಾಗಿ ಅಟ್ಲೀಸ್ಟ್ ಬಜೆಟ್ ಆದ ತಕ್ಷಣ ಬಿಟ್ಟು ಕೊಡ್ತಾರೆ, ಈ ಘೋಷಣೆ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡೋದು ನಾನೇ ಅನ್ನೋ ಸಮಾಧಾನದಲ್ಲಿ ಈಗ DK ಶಿವಕುಮಾರ್ ಅವರು ಮುಂದುವರಿತಿರೋದು. ದಿಢೀರಂತೆ ಈ ಆದೇಶ ಬಂದಿದೆ. ಅಸ್ಸಾಮಲ್ಲಿ ಅವರು ವೀಕ್ಷಕರಾಗಿ ನೇಮಕ ಆಗಿದ್ದಾರೆ. ಅಸ್ಸಾಂ ಅಂದರೆ ಸ್ವಲ್ಪ ಪಾಸಿಟಿವ್ ಇದೆ ಕಾಂಗ್ರೆಸ್ಗೆ, ಅಲ್ಲಿ ಗೆಲ್ಲೋ ಚಾನ್ಸಸ್ ಇದೆ. ಕೇರಳದಲ್ಲಿ ಮತ್ತು ಅಸ್ಸಾಮಲ್ಲಿ ಮಾತ್ರ ಕಾಂಗ್ರೆಸ್ಗೆ ಪಾಸಿಟಿವ್ ಅಂತ ಅನಿಸ್ತಿರೋದು. ಗೊತ್ತಿಲ್ಲ, ರಿಸಲ್ಟ್ ಏನು ಬೇಕಾದರೂ ಆಗ್ಬೋದು. ಹಣಾಹಣಿ ಆಗ ಕಡೆಗೆ ಅಸ್ಸಾಮನ್ನು ಉಳಿಸ್ಕೊಳ್ಳುತ್ತಾ BJP ನೋಡಬೇಕು, ಬಟ್ ಅಲ್ಲಿ ಚಾನ್ಸ್ ಇದೆ. ವೆಸ್ಟ್ ಬೆಂಗಾಲ್, ತಮಿಳ್ನಾಡಿನಲ್ಲಿ ಕಾಂಗ್ರೆಸ್ಗೆ ಅಂಥ ಹೇಳಿಕೊಳ್ಳೋ ರೀತಿಯಲ್ಲಿಲ್ಲ ಪರಿಸ್ಥಿತಿ. ಆದರೆ ಅಸ್ಸಾಮಲ್ಲಿ ಒಂದು ಹಂತಕ್ಕೆ ಓಕೆ, ಕೇರಳದಲ್ಲೂ ಕೂಡ ಒಳ್ಳೆ ನಿರೀಕ್ಷೆಯಲ್ಲಿದೆ.
ಹಾಗಾಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೊಣೆಯನ್ನು ಕೊಟ್ಟಿರೋದು ಅಂದರೆ ಅಲ್ಲಿ ತನಕ ಅವ್ರು ಅಲ್ಲೇ ಬ್ಯುಸಿಯಾಗಿರಬೇಕು. ರಾಜ್ಯ ರಾಜಕಾರಣದ ಬಗ್ಗೆ ಮಾತಾಡೋದು, ರಿಯಾಕ್ಷನ್ ಕೊಡೋದು, ಡೆಲ್ಲಿಗೆ ಬರೋದು ಬೇಡ. ಅಸ್ಸಾಮಲ್ಲಿ ಡಿ ಕೆ ಬ್ಯುಸಿಯಾಗಿರ್ತಾರೆ. ಈ ಹಿಂದೆ ಅಸ್ಸಾಂನಲ್ಲಿ ಈಗ CM ಆಗಿರುವಂಥ ಹಿಮಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ಸಲ್ಲಿದ್ದವರಲ್ವ, ಹಾಗಾಗಿ ಒಂಥರ ಜಿದ್ದಿದೆ. ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಅಲ್ಲಿ ಜವಾಬ್ದಾರಿ ಕೊಟ್ಟಿರೋದು ಅದು ಒಂದು ಮೇನ್ ಡೆವಲಪ್ಮೆಂಟ್ ಆಗಿದೆ. ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ. ಫಸ್ಟ್ ಟೈಮು ಓಕೆ, ಹಿಂದೆ UP ಎಲ್ಲ ಆಗಿದ್ರು, ಅವ್ರಿಗೆ ಚುನಾವಣಾ ಉಸ್ತುವಾರಿ ಎಲ್ಲ ಕೊಟ್ಟಿದ್ರು. ಆದರೆ ಈ ಸಲ ಟಿಕೆಟನ್ನು ಫೈನಲ್ ಮಾಡುವಂತಹ ಹೊಣೆಯನ್ನೇ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಕೊಟ್ಟಂಗೆ ಮೇನ್ ರೋಲನ್ನು ಅಸ್ಸಾಂ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅಸ್ಸಾಮನ್ನು ಪ್ರಿಯಾಂಕಾ ಗಾಂಧಿಯೇ ಲೀಡ್ ಮಾಡ್ತಾ ಇದ್ದಾರೆ ಈ ಸಲ, ಅವ್ರ ನಾಯಕತ್ವದಲ್ಲೇ ಚುನಾವಣೆ ನಡೆದಂಗೆ. ಸೊ ರಾಹುಲ್ ಗಾಂಧಿ ವಿರುದ್ಧ, ನಾಯಕತ್ವದ ವಿರುದ್ಧ ಸಿಡಿದೆದ್ದಿರೋ ಹೊತ್ತಲ್ಲಿ ಪ್ರಿಯಾಂಕಾ ಗಾಂಧಿಗೆ ಪೂರ್ಣ ಪ್ರಮಾಣದಲ್ಲಿ ನಾಯಕತ್ವ ಸಿಕ್ಕಿರೋದು. ಅಸ್ಸಾಂ ಚುನಾವಣೆಗೆ ಮುಗೀತು ರಾಹುಲ್ ಕಥೆ ಅಂತ BJP ಎಲ್ಲ ಆಡ್ಕೊಳ್ತಿದೆ. ಸ್ಪ್ಲಿಟ್ ಆದರೂ ಆಗಬಹುದು ಕಾಂಗ್ರೆಸ್ ಅನ್ನೋ ಮಟ್ಟಿಗೆ ಜೋರಾಗಿದೆ. ಈ ಹೊತ್ತಲ್ಲಿ ಪ್ರಿಯಾಂಕಾ ಗಾಂಧಿಗೆ ಹತ್ರ ಆಗಿರುವಂತಹ DKಗೆ ಆ ಹೊಣೆ ಕೊಟ್ಟು ವೀಕ್ಷಕರಾಗಿ ಅಲ್ಲಿ ಕರೆಸ್ಕೊಳ್ತಿದ್ದಾರೆ. ಸೋನಿಯಾ ಪ್ರಿಯಾಂಕಾ ಆಶೀರ್ವಾದ ಅಂತೂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇದೆ. ರಾಹುಲ್ ಗಾಂಧಿಯವರು ಈಗ ಈ ಬಜೆಟ್ ಮುಗಿಸಿ ಹೋಗೋದು ಓಕೆ, ಸಿದ್ದರಾಮಯ್ಯನವ್ರು ಅಲ್ಲಿ ತನಕ ಒಂದು 4 ತಿಂಗಳಾದರೂ ಎಕ್ಸ್ಟ್ರಾ ಸಿಕ್ಕಿದ್ರೆ, ಮಾತಾಗಿದ್ರ ಮೇಲೆ ಎಕ್ಸ್ಟ್ರಾನೂ ಕೊಡ್ತಲ್ಲ ಹೈಕಮಾಂಡ್ ಅಂತ ಅವರು ಸಮಾಧಾನವಾಗಿಯೇ ಇಳಿಬೇಕಾಗತ್ತೆ. ಅದರ ಸೂಚನೆ ಅವರೇ ಕೊಡ್ತಿದ್ದಾರೆ. ಈಗ ಇದ್ದಷ್ಟು ದಿನ ಮಾಡಿ ಹೋಗ್ತೀನಿ ಚೆನ್ನಾಗಿ ಅಂತ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನ ಕ್ಲೈಮ್ಯಾಕ್ಸನ್ನು ಹೈಕಮಾಂಡ್ ಬರೆದಿದೆ. ಘೋಷಣೆ ಮಾತ್ರ ಏಪ್ರಿಲಲ್ಲಿ ಅನ್ನೋದು ಸಿಗ್ತಾ ಇರುವಂತಹ ಸ್ಫೋಟಕ ಸುದ್ದಿ ಈಗ ಡೆಲ್ಲಿ ಮೂಲಗಳಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.